ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನನ್ನ ಹೆಸರು ಶ್ವೇತಾ. ಸೊ ಈ ವಿಡಿಯೋದಲ್ಲಿ ನೀವೇನ್ ನೋಡ್ತಿದ್ದೀರಾ ಅಂತ ಅಂದ್ರೆ ನಮ್ಮ SSC GD ಇವಾಗ ಏನ್ ನೋಟಿಫಿಕೇಶನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ನಾನು ಮಾಡೆಲ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಇದು ನಿಮ್ಗೆ ಸೀಸನ್ ಹಾಗೂ ಎಪಿಸೋಡ್ ಮುಖಾಂತರ ನಿಮ್ಗೆ ಈ ವಿಡಿಯೋಸ್ ನಡೀತಾ ಹೋಗುತ್ತೆ. ಅಂಡ್ ಈ ವಿಡಿಯೋ ಮೊದಲನೇ ಸೀಸನ್ ಎಪಿಸೋಡ್ 1 ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಬಂತು ಅಂದಾಗ ಸಿನೋನಿಮ್ ಆಂಟೋನಿಮ್ ಅಂತೂ ಕೇಳ್ತಾರೆ. ಸೊ ನಾನು ಇಲ್ಲಿ ಒಂದಷ್ಟು ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ಪ್ಯಾಟರ್ನ್ ಕ್ವಶನ್ಸ್ ನ ಕೇಳಿದ್ದಾರೆ, ಸೊ ಆ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸಿನೋನಿಮ್ ಆಫ್ ಆಂಗ್ರಿ ಅಂತ ಹೇಳಿದ್ದಾರೆ. ಸೊ ಸಿನೋನಿಮ್ ಅಂತ ಬಂದಿದ ತಕ್ಷಣ ನಾವು ಏನ್ ಮಾಡ್ಬೇಕಾಗತ್ತೆ, ಸಮಾನಾರ್ಥಕ ಪದನ ಹುಡುಕ್ಬೇಕಾಗತ್ತೆ. ಅಂಡ್ ಆಲ್ಸೋ ದ ಥಿಂಗ್ ಏನಂತಂದ್ರೆ ಯಾರ್ಯಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಇಲ್ಲಿ ಆಂಗ್ರಿ ಅಂತ ಅಂದ್ರೇನು, ಕೋಪ ಆಗಿರುತ್ತೆ, ಇದೆಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸಿನೋನಿಮ್ ಕೇಳಿರೋದ್ರಿಂದ ಸಮಾನಾರ್ಥಕ ಪದ. ಸೊ ಇಲ್ಲಿ ಕಾಮ್ ಇರ್ಬೋದು, ಫ್ಯೂರಿಯಸ್ ಇರ್ಬೋದು, ಲೇಜಿ ಇರ್ಬೋದು, ಕೈಂಡ್ ಇರ್ಬೋದು, ಇದರಲ್ಲಿ ಯಾವ್ದು ನಿಮ್ಗೆ ರೈಟ್ ಆನ್ಸರ್ ಅಂತ ಅನ್ಸ್ತಿದೆ? ಕಾಮ್ ಆಬ್ವಿಯಸ್ಲಿ ಇಲ್ಲ, ಯಾಕಂತಂದ್ರೆ ಇದು ಆಂಟೋನಿಮ್ ಆಗುತ್ತೆ, ಹೌದಲ್ವಾ? ಆನ್ಸರ್ ಇಸ್ ಫ್ಯೂರಿಯಸ್. ಲೇಜಿ ಆಗೋದಿಲ್ಲ, ಕೈಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಿಲ್ಲ, ಹೌದಲ್ವಾ? ಕೈಂಡ್ ಅಂತ ಅಂದ್ರೆ ದಯೆ ಆ ತರ ಮೀನಿಂಗ್ ಬರುತ್ತೆ. ಲೇಜಿ ಅಂತ ಅಂದ್ರೆ ಸೋಮಾರಿ ಆ ತರ ಮೀನಿಂಗ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ಅಂತ ಕೇಳಿದರೆ ಹಿ ಇಸ್ ಗುಡ್ ಡ್ಯಾಶ್ ಇಂಗ್ಲಿಷ್ ಅಂತ ಇದೆ. ಸೊ ನಮ್ ಕ್ವಶನ್ ತಗೊಂಡಿದೀನಿ. ಸೊ ನಾವಿಲ್ಲಿ ಪ್ರಿಪೋಸಿಷನ್ ನ ಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಒಂದು ಎಬಿಲಿಟಿ ಅಥವಾ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತ ಅಂದಾಗ ನಾವು ಯಾವಾಗ್ಲೂ ಕೂಡ ಅಟ್ ಪ್ರಿಪೋಸಿಷನ್ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಅಟ್ ಅಂತ ಅಂದ್ರೆ ಹಿ ಇಸ್ ಗುಡ್ ಅಟ್ ಇಂಗ್ಲಿಷ್. ಓಕೆನಾ? ಹಿ ಇಸ್ ಗುಡ್ ಅಟ್ ಸಿಂಗಿಂಗ್. ಈ ತರ ನಾವು ಪ್ರಿಪೋಸಿಷನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಆಂಟೋನಿಮ್ ಆಫ್ ಅರ್ಲಿ ಅಂತ ಕೇಳಿದರೆ, ಸೊ ಇಲ್ಲಿ ನಾವು ವಿರುದ್ಧಾರ್ಥಕ ಪದನ ಚೂಸ್ ಮಾಡ್ಬೇಕು. ಅರ್ಲಿ ಅಂತ ಅಂದ್ರೇನು? ಬೇಗ, ಹೌದಲ್ವಾ? ಸೊ ಇದಕ್ಕೆ ಆಂಟೋನಿಮ್ ಯಾವುದು? ಸೂನ್ ಅನ್ನೋದು ಕೂಡ ಅದೇ ಮೀನಿಂಗ್ ಕೊಡುತ್ತೆ. ಲೇಟ್ ಅನ್ನೋದು ಆಕ್ಚುಲಿ ಕರೆಕ್ಟ್ ಮೀನಿಂಗ್ ನ ಕೊಡುವಂತದ್ದು. ಕ್ವಿಕ್, ಫಾಸ್ಟ್ ಅನ್ನೋದು ಕೂಡ ಅದೇ ಮೀನಿಂಗ್ ಕೊಡುತ್ತೆ. ಲೇಟ್ ಅನ್ನೋದು ನಮ್ಗೆ ಇಲ್ಲಿ ಆಂಟೋನಿಮ್ ಆಗಿ ವರ್ಕ್ ಆಗುತ್ತೆ. ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೇಳಿದರೆ ಇದಂತೂ ತುಂಬಾ ಸತಿ, ಅದ್ರಲ್ಲೂ ಏನಂತ ನಿಮಗೆ ಮಿಸ್ಪೆಲ್ಡ್ ವರ್ಡ್ ಅನ್ನೋದು ಕೂಡ ತುಂಬಾ ಸತಿ ಕೇಳಿದರೆ, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಕೇಳಿದರೆ. ಸೊ ಯಾರ್ಯಾರು ಇನ್ನೂ ಕೂಡ SSC GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿಲ್ಲ, ದಯವಿಟ್ಟು ನೋಡಿ, ಯಾಕಂದ್ರೆ ಅದು ಪ್ರಿಪೇರ್ ಆಗ್ಲಿಕ್ಕೆ ನಿಮ್ಗೆ ಗೈಡ್ ಆಗಿ ವರ್ಕ್ ಆಗುತ್ತೆ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಪ್ಪ ಅಂತ ಅಂದ್ರೆ ಇಟ್ ಈಸ್ ಯಾವ್ದು ಬರ್ಬೇಕು ನಮಗೆ? ಗವರ್ನಮೆಂಟ್ ಅಂತ ಬರ್ದಾಗ GOVERNMENT, ಹೌದಲ್ವಾ? ಹೀಗೆ ಅಲ್ವಾ ನಾವು ಗವರ್ನಮೆಂಟ್ ನ ಬರೆಯೋದು? ಎಲ್ಲಿದೆ ಅದು? ಹಾಗಾದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಅಂತ ಅಂದ್ರೆ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಬಂತು ಅಂದಾಗ ಯೂಶಲಿ ಜಾಸ್ತಿ ಕ್ವಶನ್ಸ್ ರೇಸ್ ಆಗೋದೇನೆ ಈ ವೊಕ್ಯಾಬ್ಲರಿ ಬೇಸ್ ಮೇಲೆ. ಸಿನೋನಿಮ್, ಆಂಟೋನಿಮ್, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇದೆಲ್ಲ ಕೂಡ ಏನಿದೆ ವೊಕ್ಯಾಬ್ಲರಿ ಮೇಲೆ. ನಿಮ್ಮ ವೊಕ್ಯಾಬ್ಲರಿನ ನೀವು ಜಾಸ್ತಿ ಮಾಡ್ಕೊಳ್ಳೇಬೇಕು. ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದರೆ, ಸೊ ಜನರಲ್ ಆಗಿ ಆರ್ಟಿಕಲ್ಸ್ ನ ಯೂಸ್ ಮಾಡೋದು ಇಟ್ ಈಸ್ ವೆರಿ ಈಸಿ, ಬಟ್ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದೆ, ಅದು ಬೇಸಿಕ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಯಾಕೆ ಆನೆಸ್ಟ್ ಮ್ಯಾನ್ ಈಸ್ ರೆಸ್ಪೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲೇಬೇಕು. ಯಾವಾಗ್ಲೂ ಕೂಡ ನಾವು ಆನ್ ನ ಎಲ್ಲಿ ಬಳಸ್ತೀವಿ? ಎಲ್ಲಿ AEIOU ಅಂತ ಅಂದ್ರೆ ಓವೆಲ್ಸ್ ಅಥವಾ ಓವೆಲ್ ಸೌಂಡ್ ಗೊತ್ತಿರ್ಬೇಕಲ್ವಾ? ಇದನ್ನ ಓವೆಲ್ಸ್ ಅಂತ ಹೇಳ್ತೀವಿ ನಾವು. ಆನ್ನ ಬೆಳೆಸೋದು ಓವೆಲ್ಸ್ ಹತ್ರ ಅಲ್ಲ, ಓವೆಲ್ ಸೌಂಡ್ ಹತ್ರ, ಹೌದಲ್ವಾ? ಓವೆಲ್ ಸೌಂಡ್ ಹತ್ರ ಬೆಳೆಸ್ಬೇಕಾಗಿರುತ್ತೆ. ನಾವು ಆನೆಸ್ಟ್ ನ ಹಾನೆಸ್ಟ್ ಅಂತ ಸ್ಪೆಲ್ ಮಾಡಬಾರ್ದು, ಇಟ್ ಈಸ್ ಆನೆಸ್ಟ್. ಬರ್ತಿರೋದ್ರಿಂದ ನಾವು ಆರ್ಟಿಕಲ್ ನ ಬಿ ಆರ್ಟಿಕಲ್ ಅಂತ ಅಂದ್ರೆ ಸಾರಿ ಆಪ್ಷನ್ ಬಿ ಆನ್ ಆರ್ಟಿಕಲ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಸೀಸನ್ 1 ಎಪಿಸೋಡ್ 1 ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಸೀಸನ್ 1 ಹಾಗೂ ಎಪಿಸೋಡ್ 2 ಅಲ್ಲಿ ಮತ್ತೆ ಸಿಗೋಣ. ಸೊ ಯಾರ್ಯಾರು SSC GD ಗೆ ಪ್ರಿಪೇರ್ ಆಗ್ತಿದ್ದೀರಾ, ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಡಿಸೆಂಬರ್ 13ನೇ ತಾರೀಕು ಕ್ಲಾಸಸ್ಗಳು ಶುರು ಆಗ್ತಿದೆ. ಅತಿ ಕಡಿಮೆ ಬೆಲೆಯಲ್ಲಿ ನಾವು ಶುರು ಮಾಡ್ತಿದೀವಿ. ಸೊ ಯಾರ್ಯಾರು ಇದಕ್ಕೆ ಅಂತ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.